ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಮ್ಮರ ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ರಿಯಾ ಊರಿಗೆ ಹೋಗಿದ್ಲಲ್ವಾ, ಅವಳನ್ನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ನೋಡಿ, ಇದೆ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಬಟ್ ಇದಲ್ಲ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಹುಚ್ಚಿ ಬಿಸಿಲಿಲ್ಲ ಅಪ್ಪ, ನಡೆಯೋಕ್ಕಾಗ್ತಾಯಿಲ್ಲ, ತುಂಬ ಬಿಸಿಲು. ಫೈನಲಿ ಊರಿಗೆ ರೀಚ್ ಆದೆ. ಇದು ನಮ್ಮೂರ ಸ್ಟ್ಯಾಂಡು. ಬಸ್ಸಲ್ಲಿ ಬರೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಹಾಗಾಗಿ ನನ್ನ ಫ್ರೆಂಡ್ ಸಿಕ್ಕಿದ್ಲು. ನನ್ನ ಫ್ರೆಂಡ್ ನನಗೆ ವೀಡಿಯೋ ಮಾಡ್ತಾ ಇದ್ದಾಳೆ. ಯಾರಂತ ತೋರಿಸ್ತೀನಿ ಬನ್ನಿ. ನಾನು ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇನೇ ಅರಸೀಕೆರೆಗೆ ಹೋಗೋ ರೂಟ್ ಅದು. ಹಂಗೆ ಹೋದರೆ ಅರಸೀಕೆರೆ, ಈ ಕಡೆ ಸೈಡ್ ಬಂದರೆ ಅಲ್ಲಿ ಕಾಣ್ತಿದ್ದೆಲ್ಲ, ಆ ಕಡೆ ಸೈಡ್ ಬಂದರೆ ಹಾಸನ ಹೋಗೋ ರೂಟು ಅದು. ಇವಳೇ ನೋಡಿ ನನ್ನ ಫ್ರೆಂಡ್. ನಾವಿಬ್ಬರು ಚಿಕ್ಕ ವಯಸ್ಸಿಂದನೇ ಫ್ರೆಂಡ್ಸು. ಅಂದರೆ ನಮ್ಮೂರೇ ಅಲ್ವಾ, ಹಾಗಾಗಿ ನಮ್ಮ ಮಾಮನ ಮಕ್ಕಳು ಅವಳು. ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಕರಗಲ್ ಸಿಕ್ತು. ಇಲ್ಲಿ ಯಾವುದೇ ಏನೇ ಹಬ್ಬ ಆದರೂ ಇಲ್ಲಿ ಪೂಜೆ ಮಾಡ್ತಾರೆ. ಕರಗಲ್ಗೆ ಮಾರಿ ಹಬ್ಬ ಅಂತೆಲ್ಲ ಮಾಡ್ತಾರಲ್ಲ, ಅದು ಕರಗಲ್ಲಿ ಪೂಜೆ ಮಾಡ್ತಾರೆ. ಮನೆ ಹತ್ರ ಹೋಗ್ತಾ ಇದ್ದೀನಿ. ನೀರು ಬಿಟ್ಟಿದ್ರು ಏನೋ, ರೋಡ್ ತುಂಬ ಬರೀ ನೀರೇ ಇದ್ದಾವೆ. ನೋಡಿ, ದೇವಸ್ಥಾನ ಕಾಣ್ತಾ ಇದೆ. ನಾನು ತುಂಬ ನಂಬೋ ದೇವರದು. ರಂಗನಾಥ ಸ್ವಾಮಿ, ಆಂಜನೇಯ ಸ್ವಾಮಿ, ದೂತರಾಯ ಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿ ಅವರು ಅಲ್ಲಿ ನೆಲೆಸಿದ್ದಾರೆ. ನಾನು ತುಂಬ ನಂಬೋ ದೇವರು. ಆ ಕಡೆ ಕಾಣ್ತಾ ಇದೆಯಲ್ಲ ದೊಡ್ಡ ಮನೆ, ಅದೇ ನಮ್ಮ ಮನೆ. ಆ ಕಡೆ ಕಾಣ್ತಾ ಇದೆಯಲ್ಲ ಕಮಲ ಹೂವು ಬಿಡಿಸಿದಾರಲ್ಲ, ಆ ಕಡೆ ಮನೆ ಹತ್ರ ಹೋಗ್ಬೇಕಾದ್ರೆ 2 ಕರಗಳು ಸಿಕ್ಕಿದ್ವು. ನಮ್ಮ ಮನೆ ಪಕ್ಕದ ಮನೆಯವರು. ನೋಡಿ ಫೈನಲಿ ಬಂದೆ. ರೀನ್ ಎಕ್ಸೈಟ್ಮೆಂಟ್ ನೋಡೋಣ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅವಳು ಅಂತ. ನಾನು ನೋಡಿ ರಿಯಾ ಅಯ್ಯೋ, ನೀನ ನೋಡಿ ಖುಷಿ ಆತಾಳೆ ಅಂದ್ರೆ ಮುಂದೆ ಬಾ ಅಂತಿದೀಯಾ? ಬಿಡು, ನಾನು ಊರಿಗೆ ಹೋಗ್ತೀನಿ. ಹಂಗಾರೆ ನಾನು ಇರಲ್ಲ. ಬಿಡು ಹಂಗಾರೆ, ಬಾಯ್. ಬರೋಲ್ಲ, ನಾನು ಓದ್ತೀನಿ. ಅದಕ್ಕೆ ಮುತ್ಕೊಡು. ಅವಳೇನು ನನಗೆ ಕ್ಯಾರೆ ಅನ್ನಲಿಲ್ಲ. ಇಲ್ಲಿ ಬರ್ತಾಯಿದ್ದೀವಿ. ಇವು ನಮ್ಮವು ಕರಗಳು. ಈ ಗಾಡಿ ಬಂದು ನಮ್ಮ ಅಪ್ಪಾಜಿ ತೊಗೊಂಬಂದಿದ್ದು. ಹುಲ್ಲು ಏನಾದರೂ ಹಾಕ್ಕೊಂಬರೋಕ್ಕೆ ಹಸುಗೆ ಬೈಕಿಂದಕ್ಕೆ ಕಟ್ಕೊಬೋದಲ್ಲ ಅಂತ ತೊಗೊಂಬಂದಿದ್ದು. ನಮ್ಮ ಅಮ್ಮ ಆಚೆ ಕಡೆ ಒಂದು ಡ್ರಮ್ ಇಟ್ಕೊಂಡಿದ್ದಾರೆ ನೀರು ತುಂಬ್ಕೊಳ್ಳೋಕ್ಕೆ ಅಂತ. ನಮ್ಮ ಮನೆಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಬೀರಲಿಂಗೇಶ್ವರ ಸ್ವಾಮಿ ನಿಲಯ ಅಂತ ಹಾಕಿದ್ದೀವಿ. ನಮ್ಮ ಮನೆ ದೇವರದು. ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣವೇ ಈ ಕಡೆ ಎಲ್ಲ ರಾಗಿ ಒಟ್ಕೊಂಡಿದ್ದೀವಿ. ಇದು ಒಂದು ರೂಮು. ಈ ಕಡೆ ಸೈಡ್ ಇದೆಯಲ್ಲ, ಈ ಕಡೆ ಸೈಡು ರಾಗಿ ಒಟ್ಕೊಂಡಿದ್ದೀವಿ ನಾವು. ಒಳಗಡೆ ಎಂಟ್ರಿ ಆದ ತಕ್ಷಣವೇ ನಮ್ಮದೇ ಫೋಟೋ ಎದ್ದು ಕಾಣುತ್ತೆ, ನಮ್ಮದು ಮತ್ತು ಪುನಿದು. ಅದು ಮಧ್ಯದಲ್ಲಿದ್ದೀರ, ಅದು ನಮ್ಮ ಫ್ಯಾಮಿಲಿ ಫೋಟೋ. ನೋಡಿ, ನಾನು ಹೋಗ್ತಾ ಇರೋದು ಕನ್ನಡಿಲಿ ಕಾಣಿಸ್ತಾ ಇದೆ. ರಿಯಾ ಹಾಲು ಕುಡಿತಾ ಇದ್ದಾಳೆ. ಇದು ನನ್ನ ಬೈಕ್. ನಾನು ಹೇಳಿದ್ನಲ್ಲ ನನ್ನ ಡಾರ್ಲಿಂಗ್ ಅಂತ, ನಾವು ಯಾವಾಗಲೂ ಒಳಗಡೆ ನಿಲ್ಲಿಸ್ಕೊಂಡಿರ್ತೀವಿ. ಇದು ಹಾಲು ನೋಡಿ. ಈ ಕಡೆ ಶೋಕೇಶ ಪಿಂಕ್ ಕಲರ್ದು ನನಗೆ ಪುನಿ ತಂದುಕೊಟ್ಟಿದ್ದು ನಮ್ಮ ಮನೆಯವರು. ಅದು ಕಟ್ಲೆ ಇದೆಯಲ್ಲ, ಅದು ನಾನು ತುಂಬ ನಂಬೋ ದೇವರದು ಕಟ್ಲೆ. ಅದು ಮನೆಗೆ ಇಟ್ಕೊಂಡಿದ್ದೀವಿ. ಇದು ನೋಡಿ, ಇದು ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮಮ್ಮ, ನನ್ನ ತಮ್ಮ, ನಾನು ಮತ್ತು ಪುನಿ, ನಮ್ಮ ಅಪ್ಪಾಜಿ. ನಾನು ತುಂಬ ನಂಬೋ ದೇವರದು ದೂತರಾಯ ಸ್ವಾಮಿ. ಇಲ್ಲೂ ಒಂದಿದೆ. 2 ಸ್ಯಾರಿದೆ ಮಾಡಿಸಿದ್ವಿ. ಇದು ನಮ್ಮ ರಿಯೊಂದು ಫೋಟೋ ಶೂಟ್ ಮಾಡಿಸಿದ್ವಲ್ಲ, ಅದರದ್ದು ಗಡಿಯಾರ ಮಾಡಿಸ್ಕೊಂಡಿದ್ವಿ.
ನಮ್ಮ ಮನೇಲಿ ಬಿಗ್ ಬಾಸ್ ಮುಗ್ದಿದೆ, ಆದರೂ ಮತ್ತೆ ರೀಕ್ಯಾಪ್ ನೋಡಿಕೊಂಡೇ ಕೂತವ್ರೆ ಅಂದರೆ ಇನ್ನು ಎಷ್ಟು ಹುಚ್ಚಿದೆ ಬಿಗ್ ಬಾಸ್ ಅಂತ ನೀವೇ ತಿಳ್ಕೊಳ್ಳಿ. ಕನ್ನಡಿಲಿ ನಾನು ಕಾಣ್ತಾ ಇದ್ದೀನಿ. ಜಾಮೂನು ಏನು ಬೇಕು ನಿಂಗೆ? ಊರಿಂದ ಬಂದ ಕೂಡಲೇ ಏನು ತಂದಿ ಅಂತ ನೋಡ್ತಾ ಇದ್ದಾಳೆ. ತೋಸಿ ಏನು ತೋಸನ? ಏನು ತಂದಿಯಾ? ಏನು ತಂದಿಲ್ಲ. ತಗ ಅದನ್ನು ತಿನ್ನು. ಅದೇ ತಂದಿರೋದು ಬಿಲ್ಪಸನ್ ತಿನ್ನು. ಅನಗಿಸ್ಬೇಡ, ಹಿಂಗೆ ಇಟ್ಕೊಂಡು ತಿನ್ನು. ಹಿಂಗೆ ಇಲ್ಲಿ ನೋಡ, ಹಿಂಗೆ ತಿನ್ನು. ಈ ಪಾಪು ಬಂದು ನಮ್ಮ ಊರಲ್ಲೇ ರೋಡ್ ಪಕ್ಕ ಇದೆ ಅವ್ರ ಮನೆ. ನಮ್ಮ ರಿವನ್ ಜೊತೆ ಆಟ ಆಡಕ್ಕೆ ಬರ್ತಾಳೆ. ನಂಗೆ ತಿನ್ನು. ಅವಳ ಕೈ ಹಿಂಗೆ ಇಟ್ಕೊಂಡಲ್ಲ, ಬಾಯೊಳಗೆ ಇಟ್ಕೊಂಡು ತಿನ್ನ. ಹೆಂಗಿತ್ತರಿಯಾ? ಸೂಪರ್. ಹೆಂಗ ನಾನು ಮಾಡಿದ್ದು ನೀನು ತಿಂತೀಯಾ? ಇಡನೇನೆ ಅದಕ್ಕೆ ಮುತ್ತು ಕೊಡು. ಹಿಂಗಂದ್ರಿಯಾ? ಸೂಪರ್ ಆಯ್ತಾ? ನಾನು ಆಗಲೇ ಹೇಳಿದ್ನಲ್ಲ, ನಾನು ತುಂಬ ನಂಬೋ ದೇವರು ಅಂತ. ಇದನ್ನೇ ದೂತರಾಯ ಸ್ವಾಮಿ. ನಾನೇನೇ ಕಷ್ಟದಲ್ಲಿದ್ರೂ ಒಂದು ಸರ್ತಿ ನೆನ್ಕೊಂಡ್ರೆ ಅಂದರೆ ನನಗೇನೋ ಒಂಥರ ಸಮಾಧಾನ ಆಗುತ್ತೆ. ನಾನು ತುಂಬ ನಂಬೋ ದೇವರು ದೂತರಾಯ ಸ್ವಾಮಿ. ಅಲ್ಲಿ ಒಂದು ಇದು ತೋರಿಸಿದ್ನಲ್ಲ ದೇವಸ್ಥಾನ, ಅಲ್ಲೇ ಸ್ವಾಮಿಯವರು ಇರೋದು. ನೈಟ್ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ, ಬನ್ನಿ. ರಿಯಾ ನೋಡಿ ಆಟ ಆಡ್ತಾ ಇದ್ದಾಳೆ. ಅವಳದು ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಹಾಗೆ ಹೇಳಿದಾಗ ಇವತ್ತು ಅಮಾವಾಸ್ಯೆ ಪೂಜೆ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ನೈಟ್ ಹೋಗಿದ್ದೀನಿ. ನೋಡಿ ಸ್ವಾಮಿಯವ್ರ ಪಾದ, ಸ್ವಾಮಿನ ತಲೆ ಮೇಲೆ ಕೊಟ್ಟ ಮೇಲೆ ಆ ಪಾದಕ್ಕೆ ಬಂದು ಸ್ವಾಮಿಯವರು ಏನು ಮಾಡ್ತಾರೆ, ಪಾದದ ಮೇಲೆ ನಿಂತ್ಕೊಂಡು ಪೂಜೆ ಮಾಡ್ತಾರೆ. ನಮ್ಮ ಅಪ್ಪಾಜಿಯವರು ಊದ್ಗಡ್ಡಿ ಕಚ್ಚುತ್ತಾ ಇದ್ದಾರೆ. ಸ್ವಾಮಿನ ಸ್ವಲ್ಪ ಮಾತಾಡಿಸ್ದೆ. ಅದಾದಮೇಲೆ ದೇವ್ರದ್ದು ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ರಂಗನಾಥ ಸ್ವಾಮಿ ಮೂಲ ಸ್ಥಾನದಲ್ಲಿರೋದು. ಈ ರಂಗನಾಥ ಸ್ವಾಮಿ ಒಡಮೂಡಿರೋದು ಅಂದರೆ ಮೇಲಿದೆಯಲ್ಲ ಅದನ್ನು ಕೆತ್ತನೆ ಮಾಡಿದ್ದಾರೆ. ಇದು ಹುತ್ತದೊಳಗೆ ಇರೋದು. ಆ ಹುತ್ತದ ಮೇಲೆ ಸ್ವಾಮಿನ ಕೆತ್ತನೆ ಮಾಡಿರೋದು. ಅಲ್ಲಿಗೆ ಇದೆಯಲ್ಲ ಅದು ಹುತ್ತ. ಫೈನಲಿ ಪೂಜೆ ಆಯಿತು. ತೇರ್ತ ಇಸ್ಕೊಳ್ಳೋಣ ಅಂದ್ಬಿಟ್ಟು ತೇರ್ತ ಇಸ್ಕೊತಾ ಇದ್ದೀವಿ. ತೇರ್ತ ಇಸ್ಕೊಂಡಾಯಿತು. ಹಾಗೆ ಒಂದು ದೇವಸ್ಥಾನದಲ್ಲಿ ಯಾವ್ಯಾವ ದೇವರಿದ್ದಾವೆ ಏನು ಆ ದೇವರುಗಳ ಹೆಸರು ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇವೆರಡು ಕೆಂಚಪ್ಪ ಸ್ವಾಮಿ, ದೊಡ್ಡ ಕೆಂಚಪ್ಪ ಸಣ್ಣ ಕೆಂಚಪ್ಪ ಅಂತ ಕರಿತೀವಿ ನಾವು. ಆಗಲೇ ತೋರಿಸಿದ್ನಲ್ಲ ನಂಬ ದೇವರು ದೂತರಾಯ ಸ್ವಾಮಿ ಅಂತ. ಆ ದೇವರು ಹೊರಟ್ರೆ ಇವೆರಡು ಇರಲೇಬೇಕು. ಇದು ವೀರಭದ್ರ ಸ್ವಾಮಿ. ಆಗಿನ ಕಾಲದಲ್ಲಿ ಹೇಳ್ತಾಯಿದ್ರು ಇದು ಜೇಂಕ ಸಿದ್ದಪ್ಪನ ಬೆಟ್ಟದಲ್ಲಿತ್ತು, ಇಲ್ಲಿಗೆ ತೊಗೊಂಬಂದಿದ್ದಾರೆ ಅಂತ. ಏನೋ ಗೊತ್ತಿಲ್ಲ ನನಗೆ. ಒಟ್ಟು ಇದು ವೀರಭದ್ರ ಸ್ವಾಮಿ. ನಾನು ಹುಟ್ಟಾಗಿಂದನೂ ಅದು ನಮ್ಮೂರಲ್ಲೇ ಇದೆ. ಇದು ರಂಗನಾಥ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಎರಡೂ ಒಂದೇ ಪಾಲ್ಕೆಯಲ್ಲಿದ್ದಾವೆ. ನೋಡಿ ಏನಲ್ಲ, ಫೈನಲಿ ನೋಡಿ ನಾನು ನಂಬ ದೇವರು, ತುಂಬ ನಂಬ ದೇವರು ದೂತರಾಯ ಸ್ವಾಮಿಯವರು. ಕಟ್ಲೆ ಇನ್ನೂ ರೆಡಿ ಮಾಡಿಲ್ಲ, ಅಮಾವಾಸ್ಯೆ ಕಟ್ಲೆ ಅಲ್ವಾ, ಇನ್ನೂ ರೆಡಿ ಮಾಡಿಲ್ಲ. 10 ಗಂಟೆಗೆ ಅಲ್ವಾ ಪೂಜೆ. ನಾನೊಂದು 7-7:30 ಹಂಗೆ ಪೂಜೆಗೆ ಹೋಗಿದ್ದೆ. ಸ್ವಾಮಿಯವ್ರದ್ದು ಪೂಜೆ ಆಗಬೇಕಾದ್ರೆ ಅದನ್ನು ಆನ್ ಮಾಡ್ತಾರೆ, ಡಮರುಗ ಅಂತೀವಲ್ಲ ಹಾಗೆ. ದೇವಸ್ಥಾನದಲ್ಲೆಲ್ಲ ಆಯಿತು. ಸ್ವಾಮಿಗೆ ಎಡೆ ಮಾಡಬೇಕಲ್ಲ, ಹಾಗಾಗಿ ಊರಿಗೆ ಊಟ ಹಾಕಿಸ್ತಾರೆ. ನೋಡಿ ಅದೇನೆ ಅಡುಗೆ ಮಾಡ್ತಾಯಿದ್ದಾರೆ. ಇನ್ನೂ ಅಡುಗೆ ಆಗಿಲ್ಲ. ಇದು ವೀಡಿಯೋ ಬಂದು ಸುಮಾರು 8-8:30 ವೀಡಿಯೋ ಮಾಡಿರೋದಿದು. ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ಸ್ವಾಮಿಗೆ ಎಡೆಗೆ. ಅಂದರೆ ಇದನ್ನು ಎಡೆಗಿಡಲ್ಲ, ಇದು ಜನಗಳಿಗೆ ಮಾತ್ರ, ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಹಾಗೆ ಊರಲ್ಲಿರೋರಿಗೆ ಮಾತ್ರ. ಸ್ವಾಮಿಗೆ ಬೇರೆ ಎಡೆ ಮಾಡ್ತಾರೆ. ನೋಡಿ ನಮ್ಮ ಮನೆಯಿಂದ ದೇವಸ್ಥಾನ ಹೇಗೆ ಕಾಣ್ತಾ ಇದೆ ಅಂತ. ನಮ್ಮ ಮನೆ ಕಡೆಯಿಂದ ದೇವಸ್ಥಾನನ ಒಂದು ವೀಡಿಯೋ ಮಾಡಿದ್ದೀನಿ. ಇನ್ನೂ ಜನ ಬಂದಿಲ್ಲ.
ಅಂದರೆ ಇನ್ನು 7 ಗಂಟೆಗೆ ಯಾರೂ ಜನ ಬರಲ್ಲ. ಏನಕ್ಕೆ ಅಂದರೆ ನೈಟ್ 10 ಗಂಟೆಗೆ ಅಲ್ವಾ ಸ್ವಾಮಿ ಪೂಜೆ ಆಗೋದು, ಹಾಗಾಗಿ ಪೂಜೆ ಎಲ್ಲ ಮುಗೀತು ಚೆನ್ನಾಗಿ. ಸರಿ ಆಯಿತು ಊರಿಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ರಿಯನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಚಿಕ್ಕಪ್ಪನ ಮಗ ಕೀರ್ತಿ ಅಂತ, ಅವನೇನೆ ನಮ್ಮನ್ನು ಊರಿಗೆ ಬಿಟ್ಟಿದ್ದು. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಾಯ್.